ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಬೇರೆ ಒಬ್ಬ ಎಜುಕೇಟೆಡ್ ಪರ್ಸನ್ ನ ತಗೊಂಡು ಕೂಡ ಇದನ್ನ ಮಾಡ್ಬೋದು. ಯಾರು ಬೇಕಾದ್ರೂ ಶುರು ಮಾಡ್ಬೋದು. ಹಲೋ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ 2026ರಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇರುವಂತಹ ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡಬಹುದು. ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತದ್ದು ಒಂದು ಲೈಸೆನ್ಸ್ ಅನ್ನ ತೆಗೆದುಕೊಂಡು ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಈ ಒಂದು ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳವನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಹಾಗೆ ಈ ಒಂದು ಬಿಸ್ನೆಸ್ ಗೆ ಬೇಕಾಗಿರುವಂತಹ ಸೆಟಪ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು, ಹಾಗೆ ಸ್ಥಳಾವಕಾಶ ಯಾವ ರೀತಿ ಇರಬೇಕಾಗುತ್ತೆ, ಹಾಗೆ ಈ ಬಿಸ್ನೆಸ್ ಅನ್ನ ಎಲ್ಲಿ ಮಾಡಿದರೆ ಒಂದು ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮ್ ಜೊತೆ ಇವಾಗ ಕಾನ್ಫರೆನ್ಸ್ ಕಾಲ್ ನಲ್ಲಿ ಮೇಡಮ್ ಅವರು ಮಾತಾಡ್ತಾರೆ. ಈ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಾದ್ರೆ ಈ ಒಂದು ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ 2026 ಬಿಸ್ನೆಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಈ ಬಿಸ್ನೆಸ್ ಯಾವುದು ಅಂತಂದ್ರೆ ಫರ್ಟಿಲೈಸರ್ ಶಾಪ್ ಬಿಸ್ನೆಸ್. ಹೌದು ವೀಕ್ಷಕರೇ, ಈ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದ ಮಾಹಿತಿಗಾಗಿ ಮೇಡಮ್ ನ ಮಾತಾಡಿಸ್ತೀನಿ. ಕಾನ್ಫರೆನ್ಸ್ ಕಾಲ್ ಮೂಲಕ ಅವರು ಜಾಯ್ನ್ ಆಗ್ತಾರೆ. ಮೇಡಮ್, ಈಗ ಫರ್ಟಿಲೈಸರ್ ಶಾಪ್ ಬಿಸ್ನೆಸ್ ಅನ್ನ ಯಾರೆಲ್ಲ ಶುರು ಮಾಡಬಹುದು, ಹೇಗೆ ಅವರು ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಸಕ್ಸಸ್ ಆಗ್ತಾರೆ, ಇದ್ರ ಬಗ್ಗೆ ಹೇಳಿ ಮೇಡಮ್ ಮಾಹಿತಿ. ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕು ಅಂದ್ರೆ ಯಾರು ಬೇಕಾದ್ರೂ ಶುರು ಮಾಡ್ಬೋದು. ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಬೇರೆ ಒಬ್ಬ ಎಜುಕೇಟೆಡ್ ಪರ್ಸನ್ ನ ತಗೊಂಡು ಕೂಡ ಇದನ್ನ ಮಾಡ್ಬೋದು. ಓಕೆ ಮೇಡಮ್, ಬಿಸ್ನೆಸ್ ಅನ್ನ ಮಾಡಬೇಕು ಅಂತಂದ್ರೆ ಇವಾಗ ಒಂದು ಪರ್ಟಿಕ್ಯುಲರ್ ಸ್ಥಳ ಅವಶ್ಯಕತೆ ಇದೆ. ಅದ ಹೇಗಿರ್ಬೇಕು, ಯಾವ ರೀತಿ ಎಲ್ಲ ಮಾಡ್ಕೊಳ್ಬೇಕು ಅವರು? ಫ್ಲೋರಿಂಗ್ ನೀಟ್ ಆಗಿರ್ಬೇಕು. ಫ್ಲೋರಿಂಗ್ ಮಣ್ಣು ಅಥವಾ ನೆಲ ತುಂಬಾ ಮುಖ್ಯ ಆಗುತ್ತೆ. ಶೀಟ್ಸ್ ಆದ್ರೂ ಮೇಲ್ಗಡೆ ಶೀಟ್ಸ್ ಆದ್ರೂ ಓಕೆ, ತೊಂದ್ರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಪಕ್ಕ ಎಲ್ಲ ಅಕ್ಕಪಕ್ಕ ಸ್ಕೂಲ್, ಕಾಲೇಜಸ್, ಡೈರಿಗಳು, ದಿನಸಿ ಅಂಗಡಿಗಳು, ಬೇಕರಿಗಳು, ಈ ತರ ಒಂದು ಫುಡ್ ಆರ್ಟಿಕಲ್ಸ್ ಯಾವುದೇ ಸಹ ಇರಬಾರ್ದು. ಮತ್ತೆ ತುಂಬಾ ರೆಸಿಡೆನ್ಶಿಯಲ್ ಏರಿಯಾ ಕೂಡ ಆಗಿರಬಾರ್ದು. ಓಕೆ ಮೇಡಮ್, ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಮೇಡಮ್? ಈಗ ಲೈಸೆನ್ಸ್ ವಿಚಾರಕ್ಕೆ ಬಂದ್ರೆ ಲೈಸೆನ್ಸ್ ಡಾಕ್ಯುಮೆಂಟ್ಸ್, ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಜನರಲ್ ಲೈಸೆನ್ಸ್ ತುಂಬಾ ಮುಖ್ಯ. ಟ್ರೇಡ್ ಲೈಸೆನ್ಸ್ ಅಥವಾ ಸಿಟಿ ಆರ್ ಹಳ್ಳಿ ಜನರಲ್ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬಾ ಇದ್ದು ಅಂದ್ರೆ ಅಕ್ಕಪಕ್ಕ ತುಂಬಾ ಶಾಪ್ ಗಳಿದ್ರೆ ಕೊಡೋದಿಲ್ಲ. ಏನೆಲ್ಲ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದು ಕಂಪನಿ ಅಥವಾ ಓನ್ ಯಾವ್ದು ಪಾರ್ಟ್ನರ್ಶಿಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಏನ್ ಬೇಕು ಏನ್ ಬೇಡ ಅಂತ. ಕಂಪನಿಗಾದ್ರೆ ಬೇರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಚೇಂಜ್ ಆಗುತ್ತೆ. ಓನ್ ಅವ್ರದೇ ಕ್ವಾಲಿಫಿಕೇಶನ್ ಅವ್ರದೇ ಎಲ್ಲ ಇತ್ತು ಅಂದ್ರೆ, GST ಅವ್ರದೇ ಹೆಸರಲ್ಲೇ ಇತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಚೇಂಜ್ ಆಗುತ್ತೆ. ಬೇರೊಬ್ಬ ಪರ್ಸನ್ ನ ತಗೊಂಡ್ ಮಾಡ್ತಿದ್ವಿ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಬೇಕಾಗುತ್ತೆ. ರೆಂಟ್ ಅಗ್ರಿಮೆಂಟ್ ಬೇಕು, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು. ಈ ಸ್ವತ್ತು ಖಾತೆ ಎಕ್ಸ್ಟ್ರಾಕ್ಟ್ ಆ ರೀತಿ ಏನಾದ್ರು ಬೇಕು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸ್ಟಾಂಪ್ ಪೇಪರ್ಸ್ ಬೇಕು, ವೋಟರ್ ID, ನೆಕ್ಸ್ಟ್ ಒನ್ ಫೋಟೋ ಸೀಲ್, ಅಡ್ರೆಸ್ ಸೀಲ್ ಬೇಕು. ಶಾಪ್ ಇಂದ ಅಡ್ರೆಸ್ ಸೀಲ್ ಮಾಡಿಸ್ಕೋಬೇಕು. ಶಾಪ್ ಇದೇ ತರ ಇರ್ಬೇಕು, ಬೋರ್ಡ್ ಇದೇ ತರ ಇರ್ಬೇಕು ಅಂತಾನು ಇದೆ ರೂಲ್ಸ್ ಪ್ರಕಾರ. FCO ರೂಲ್ಸ್ ಪ್ರಕಾರ ಎಲ್ಲೋ ಬ್ಯಾಕ್ ಗ್ರೌಂಡ್ ಗ್ರೀನ್ ಕಲರ್ ಲೆಟರ್ಸ್ ಅಲ್ಲಿ ಬೋರ್ಡ್ ಬರಬೇಕು. GST ಮೆನ್ಷನ್ ಆಗ್ಬೇಕು, ಯಾವ್ದ್ ಮಾರ್ತೀರಾ ಅಂತ ಮೆನ್ಷನ್ ಆಗ್ಬೇಕು. ಮತ್ತೆ ನೀವ್ ಯಾವ್ದಾವ್ದನ್ನೋ ತಂದ್ಕೊಂಡು ಇನ್ಯಾವ್ದನ್ನೂ ಮಾರಂಗೂ ಇಲ್ಲ. ಏನೇ ಲೈಸೆನ್ಸ್ ಆದ್ರೂ ಕೂಡ ಏನೇ ಒಂದಿದ್ರು ಅಪ್ಡೇಟ್ ಮಾಡ್ಬೇಕು ಗವರ್ಮೆಂಟ್ ಗೆ. ಈಗ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಯಾವೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿದವರಿಗೆ ಈ ಒಂದು ಲೈಸೆನ್ಸ್ ಸಿಗುತ್ತೆ ಮೇಡಮ್? BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, BSc ಹಾರ್ಟಿಕಲ್ಚರ್, BSc CBZ ಕೆಮಿಸ್ಟ್ರಿ ಓದಿರ್ಬೇಕು. ಇವು ಯಾವ್ದು ಆಗಿಲ್ಲ ಅಂದಾಗ 1 year ಬೇಸಿಕ್ ಕೋರ್ಸ್ ಆಗಿರ್ಬೇಕು. ಗವರ್ಮೆಂಟ್ ಕಂಡಕ್ಟ್ ಮಾಡುತ್ತೆ ಈ ಕೋರ್ಸ್ ನ. ಆ ಕೋರ್ಸ್ ಆಗಿರ್ಬೇಕು, 1 year ಕೋರ್ಸ್ ಆಗಿದ್ರೆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಸಿಗುತ್ತೆ. ಗೋಡನ್ ಮತ್ತೆ ಒಂದು ಅಂಗಡಿ ವಿಚಾರಕ್ಕೆ ಬಂದ್ರೆ ಎಷ್ಟು ಸ್ಥಳ ಬೇಕಾಗುತ್ತೆ? ಒಂದು 30-40 ಸೈಟ್ ಇರ್ಬೋದು ಅಥವಾ ಬೇಕು? 25 ಇರ್ಬೇಕು, 20-25 ಇರ್ಬೇಕು. ಗೋಡೌನ್ ಎಕ್ಸ್ಟ್ರಾ ಇದ್ರು ಕೂಡ ಗೋಡೌನ್ ಆಡ್ ಮಾಡ್ಕೋಬೇಕು. ಅಥವಾ ಗೋಡೌನ್ ಸೇಲ್ ಪಾಯಿಂಟ್ ಒಂದೇ ಕಡೆ ಇದ್ರು ಓಕೆ. ಗೋಡೌನ್ ನಲ್ಲಿ ಸೇಲ್ಸ್ ಮಾಡಂಗಿಲ್ಲ. ಸೇಲಿಗಂತಾನೆ ಸ್ವಲ್ಪ ಜಾಗ ಇಟ್ಟು ನೆಕ್ಸ್ಟ್ ಗೋಡೌನ್ ಕಂಟಿನ್ಯೂ ಮಾಡ್ಬೋದು. ಅದಕ್ಕೇನ್ ತೊಂದ್ರೆ ಇಲ್ಲ. ಒಂದೇ ಶಾಪ್ ತುಂಬಾ ದೊಡ್ಡ ಇತ್ತು ಅಂದ್ರೆ, ಲಾರ್ಜ್ ಇತ್ತು ಅಂದ್ರೆ ಓಕೆ. ಅದೇ ಚಿಕ್ಕ ಶಾಪ್, ಸೇಲ್ ಪಾಯಿಂಟ್ ತುಂಬಾ ಚಿಕ್ಕಕ್ಕಿದೆ, ಗೋಡೌನ್ ಬೇರೆ ಕಡೆ ಇದೆ ಅಂದಾಗ ಗೋಡೌನ್ ಸೇಲ್ ಪಾಯಿಂಟ್ ಮಾಡಕ್ ಬರುತ್ತಿಲ್ಲ. ಗೋಡೌನ್ ಏನಿದ್ರು ಗೋಡೌನ್ ಪರ್ಪಸ್ಗೆ ಮಾತ್ರ, ಅಲ್ಲಿ ಸೇಲ್ ಮಾಡೋ ರೂಲ್ಸ್ ಇಲ್ಲ, ಮಾಡಬಾರ್ದು. ಅದೇನಿದ್ರು ಸ್ಟೋರೇಜ್ ಮಾತ್ರ. ಸೇಲ್ ಪಾಯಿಂಟೇ ಬೇರೆ ಕಡೆ ಇರ್ಬೇಕು, ಗೋಡೌನ್ ಪಾಯಿಂಟೇ ಬೇರೆ ಕಡೆ ಇರ್ಬೇಕಾಗುತ್ತೆ. ಗೋಡೌನ್ ಸಹ ಲೈಸೆನ್ಸ್ ಆಡ್ ಮಾಡ್ಕೋಬೇಕು. ಅದಕ್ಕೂ ರೆಂಟ್ ಅಗ್ರಿಮೆಂಟ್ ಅಥವಾ ಸ್ವಂತದ ಏನು ಅಂತ ಮಾಡ್ಬೇಕು.
ಈಗ ಪ್ರಾರಂಭದಲ್ಲಿ ಈಗ ಲೈಸೆನ್ಸ್ ಅನ್ನ ಪಡ್ಕೊಳ್ಬೇಕಂತಂದ್ರೆ ಹೇಗೆ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ರೀತಿ ಈಗ ಅರ್ಜಿ ಪ್ರೊಸೆಸಿಂಗ್ ಇರುತ್ತೆ ಮೇಡಮ್? ಪ್ರೊಸೆಸಿಂಗ್ ಅಂತ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಗೊಬಂದು ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಸ್ಕ್ಯಾನಿಂಗ್ ನೋಡ್ರಿ ಎಲ್ಲ ಆಗ್ಬೇಕು ಅದಕ್ಕೆ. ಓಕೆ. ಫರ್ಟಿಲೈಸರ್ ಬಂದ್ಬಿಟ್ಟು ಯಾವ ತಾಲೂಕ್ ಮಾಡ್ತಾರೆ ಆ ADA ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ, ಅಡಿಷನಲ್ ಡೈರೆಕ್ಟರ್ ಹೋಗುತ್ತೆ. ಓಕೆ. ಸೀಡ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಅಂತ ಬಂದಾಗ ಅದು JDA ಜಾಯಿಂಟ್ ಡೈರೆಕ್ಟರ್ ಬರುತ್ತೆ. ಶಿವಮೊಗ್ಗ ಬರುತ್ತೆ. ಶಿವಮೊಗ್ಗ ಅಂತ ಬಂದ್ರೆ ಶಿವಮೊಗ್ಗ JDA. ಸೀಡ್ಸ್ ಮತ್ತೆ ಪೆಸ್ಟಿಸೈಡ್. ಗೊಬ್ಬರ ಅಂತ ಬರೋದು ತಾಲೂಕ್, ಫಾರ್ ಎಕ್ಸಾಂಪಲ್ ಹೊಸನಗರ, ಆ ತಾಲೂಕು ADA ಹೋಗುತ್ತೆ. ಓಕೆ ಓಕೆ ಮೇಡಮ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನೀವೇ ಇದಕ್ಕೆಲ್ಲ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಕೊಡ್ತೀರಾ ಮೇಡಮ್? ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಂದ್ಕೊಟ್ರೆ ಹಾಕೊಡ್ತೀವಿ, ಅದಕ್ಕೆ ಏನು ತೊಂದರೆ ಇಲ್ಲ. ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ನಾವ್ ಹೇಳ್ತೀವಿ ನೆಕ್ಸ್ಟ್ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ, ಅವನ್ನ ಫಾಲೋ ಅಪ್ ಮಾಡಿ ತಂದ್ಕೊಟ್ರೆ ನೀವೇ ಆನ್ಲೈನ್ ಅರ್ಜಿ ಹಾಕ್ತೀರಾ? ಈ ಬಿಸ್ನೆಸ್ ಅನ್ನ ಮಾಡೋದ್ರಿಂದ ಯಾವ ರೀತಿ ಡಿಮ್ಯಾಂಡ್ ಇದೆಯಾ ಮೇಡಮ್? ಒಳ್ಳೆ ಪ್ರಾಫಿಟ್ ಸಿಗುತ್ತಾ ಬಿಸ್ನೆಸ್ ಮಾಡೋರಿಗೆ? ಮಾರ್ಕೆಟಿಂಗ್ ಸರ್, ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಿಂಗ್. ಮಾಡ್ಕೊಂತಾರೆ ಬಟ್ ಫಾರ್ಮರ್ಸ್ ಗೆ ರೀಚ್ ಮಾಡೋದು ಇಂಪಾರ್ಟೆಂಟ್. ಅವ್ರು ಯಾವ ತರ ಕನ್ವಿನ್ಸ್ ಮಾಡ್ತಾರೆ, ಯಾವ ತರ ಗೊಬ್ಬರ ಕೊಡ್ತಾರೆ. ಸೆಕೆಂಡ್ ಕೊಡೋರು ಇರ್ತಾರೆ, ಗೊಬ್ಬರನ ಹಾಕೊಡೋದು ತಪ್ಪು. ಯಾವ ಬೆಳೆಗೆ ಯಾವ ಗೊಬ್ಬರ ಅಂತ ನೋಡಿ ನೀಟಾಗಿ ಕೊಟ್ರೆ ಓಕೆ. ಅದು ಒಂದು ಚೂರ್ ಎಫೆಕ್ಟ್ ಆಯ್ತು ಅಂದ್ರೆ ಅವ್ರ ಬಿಸ್ನೆಸ್ ಹಾಳಾಯ್ತು ಅಂತಾನೆ ಅರ್ಥ. ಓಕೆ. ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ? ಮಾರ್ಕೆಟಿಂಗ್ ನಿಮ್ಮ ಪರಿಚಯಸ್ಥರಿಗೆ ಫಸ್ಟ್ ಕೊಟ್ಟು ಅಥವಾ ನೋಡಿ ಅವ್ರ ಬೆಳೆ ಹೆಂಗ್ ಬರುತ್ತೆ ಏನು ಅಂತ ಗೊತ್ತಾಗುತ್ತಲ್ಲ, ಸೊ ಇದ್ರ ಮೇಲೆ ನಡ್ಕೊಂತ ಹೋಗುತ್ತೆ. ಗೊಬ್ಬರನ ಯಾವ ಕಾಂಬಿನೇಷನ್ ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಿಮ್ಯಾಂಡ್ ಯಾವ್ದಕ್ಕೆ ಜಾಸ್ತಿ ಇದೆ ಗೊಬ್ಬರ, ಅದನ್ನ ನೀವು ಸ್ಟಾಕ್ ತರಿಸ್ಕೊಂಡು ಸೇಲ್ ಮಾಡಿದ್ರೆ ಇದರಿಂದ ರಿಸಲ್ಟ್ ಬಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ಆಮೇಲೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು ಅಂದಾಗ ನಿಮ್ಮ ಹತ್ರ ಬೇರೆ ಬಂದು ಕೇಳ್ತಾರೆ, ಅವಾಗ ನೀವು ಬೇರೆ ಕಂಪ್ನಿಯಿಂದ ಒಂದೊಳ್ಳೆ ಕಂಪ್ನಿಯಿಂದ ಚಾಯ್ಸ್ ಮಾಡ್ಕೊಂಡು ತಗೊಂಡು ಮಾರಾಟ ಮಾಡ್ಬೋದು. ಓಕೆ. ಅಂದ್ರೆ ಆ ಏರಿಯಾಗ ಡಿಮ್ಯಾಂಡ್ ಗೆ ತಕ್ಕಂತೆ ಇವರು ಐಟಮ್ ತರಿಸ್ಕೊಂಡು ಸೇಲ್ ಮಾಡಬೇಕು. ಸುಮ್ಮನೆ ಎಲ್ಲ ಐಟಮ್ಸ್ ತರಿಸ್ಕೊಂಡು ಸೇಲ್ ಮಾಡೋದು, ಸ್ಟೋರ್ ಮಾಡಿಟ್ಕೊಳ್ಳೋದು ಸರಿ ಆಗಲ್ಲ. ಓಕೆ ಮೇಡಮ್, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಪ್ರಾಫಿಟ್ ಮಾರ್ಜಿನ್ ಎಷ್ಟು ಇರಬಹುದು ಮೇಡಮ್? ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಇಷ್ಟೇ ಅಂತ ಹೇಳಿಕ್ ಆಗಲ್ಲ. ಓಕೆ. ನೆಕ್ಸ್ಟ್ ಹೋಗ್ತಾ 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 ಚೆನ್ನಾಗಿ ಬಿಸ್ನೆಸ್ ಆಯ್ತು ಅಂದ್ರೆ 50% ಅಂತೂ ಬಂದೇ ಬರುತ್ತೆ. ಓಕೆ ಓಕೆ. ನಿಮ್ಗಾಗಿ ಆಗುತ್ತೆ ನೀವು ಹಾಕಿರೋ ಬಂಡವಾಳ. ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಮೇಡಮ್, ಹೊಸ ಒಂದು ಏನು ಬಿಸ್ನೆಸ್ ಶುರು ಮಾಡುವಂತವರಿಗೆ ಅವ್ರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ? ನಾವು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ, ನಮ್ಗೆ ಗೊತ್ತಿರೋ ರೆಫರ್ ಮಾಡ್ತೀವಿ, ಅವರಿಂದ ಚೆನ್ನಾಗಿ ಸಿಗುತ್ತೆ. ನಿಮಗೆ ಯಾರೋ ಬೇರೆ ಯಾರು ಗೊಬ್ಬರದಂಗಿ ಪರಿಚಯಸ್ಥರು ಇದ್ರೆ ಅಥವಾ ನಿಮ್ಮ ADA ಡಿಪಾರ್ಟ್ಮೆಂಟ್ ಗಳಲ್ಲಿ ಕೇಳಿದ್ರೆ ಹೇಳ್ತಾರೆ, ಆಮೇಲೆ ನಾವೇ ಮಾಡ್ಕೊಡ್ತೀವಿ ನಮ್ಗೆ ಗೊತ್ತಿರೋ ವಸ್ತುಗಳು. ಓಕೆ ಮೇಡಮ್, ಈ ಬಿಸ್ನೆಸ್ ಅನ್ನ ಲೇಡೀಸ್ ಶುರು ಮಾಡಬಹುದಾ ಮೇಡಮ್? ಹೇಗೆ ಶುರು ಮಾಡಬಹುದು, ಯಾವ್ದು ತೊಂದರೆ ಇಲ್ಲ. ಲೇಡೀಸ್ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ, ಅವರಿಗೆಲ್ಲ ಲೈಸೆನ್ಸ್ ಮಾಡಿಸ್ಕೊಟ್ಟವರಿಗೆ ಯಾವ ರೀತಿ ಬಿಸ್ನೆಸ್ ಮಾಡ್ತಿದಾರೆ ಅವರು? ಸರ್, ಅವ್ರ ಮಾರ್ಕೆಟಿಂಗ್ ಸ್ಕಿಲ್ಸ್ ತುಂಬಾ ಇದೆ. ಸೊ ಹಂಗಾಗಿ ಅವರು ಮನೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿ, ಅದ ನಂತರ ನೆಕ್ಸ್ಟ್ ಇವರು ಹೋಗಿ ಆರ್ಗ್ಯಾನಿಕ್ ಮೆನ್ಯೂರ್ ತುಂಬಾ ಸೇಲ್ ಆಗುತ್ತೆ. ನಾನ್ ಮಾಡ್ಕೊಟ್ಟಿರೋ ಸ್ಟೇಟ್ ಹೋಲ್ಸೇಲ್ ಅಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ನೆಲ್ಲ ತುಂಬಾ ಸೇಲ್ ಆಗೋದ್ರಿಂದ ಅವ್ರ ಮನೆಗೆ ಹೋಗಿ ಗೊಬ್ಬರ ಇಳಿಸಿ ಅವ್ರಿಗೆ ಯಾವ ತರ ಹಾಕ್ಬೇಕು, ಗಿಡಕ್ಕೆ ಆಗಲಿ ಯಾವ ತರ ಹಾಕ್ಬೇಕು ಅಂತ ಹೇಳಿ, ನೆಕ್ಸ್ಟ್ ಪ್ರೊಸೀಜರ್ ಇಷ್ಟು ಡ್ರಮ್ಮಿಗೆ ಇಷ್ಟು ಹಾಕ್ಬೇಕು ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಎಲ್ಲಾ ಡೀಟೇಲ್ಸ್ ಕೊಟ್ಟು ಬರ್ತಾರೆ. ಸೊ ರಿಸಲ್ಟ್ ಬಂದಾಗ ನೆಕ್ಸ್ಟ್ ಮತ್ತೆ ಕಾಲ್ ಮಾಡಿ ಮಾಡ್ತಾರೆ ಅವ್ರು. ಓಕೆ ಮೇಡಮ್, ನೀವೇನೋ ಈಗ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸ್ಕೊಡಿದ್ರೆ ಅದು ಯಾವ ರೀತಿ ಅಪ್ರೂವಲ್ ಆಗುತ್ತೆ? ಅವ್ರು ಎಲ್ಲಿ ಅಪ್ರೂವಲ್ ತಗೊಳ್ಬೇಕು, ಹೇಗೆ ಪ್ರೊಸೆಸಿಂಗ್ ಹೇಳಿ? ಫಸ್ಟ್ ಒನ್ ಬಂದ್ಬಿಟ್ಟು ನಮ್ಮ ಹತ್ರ ಈಗ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಾವೆಲ್ಲ ನೋಟ್ರಿ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸೆಕೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಅಂತ ಬಂದಾಗ ನಮ್ ಪೆಸ್ಟಿಸೈಡ್ ಮತ್ತೆ ಸೀಡ್ಸ್ ಬಂದ್ಬಿಟ್ಟು JDA ಡಿಪಾರ್ಟ್ಮೆಂಟ್ ಹೋಗುತ್ತೆ. JDA ಟೆಕ್ನಿಕಲ್ ಅಥವಾ ಯಾರು ಇರ್ತಾರೆ JDA ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾರೆ, ಅವ್ರು ಪ್ರೋಸೆಸ್ ಮಾಡ್ತಾರೆ, ಒಂದ್ ಸ್ಟೆಪ್ ಪ್ರೋಸೆಸ್ ಮಾಡಿ ಅಲ್ಲಿನ RST AOಗಳಿಗೆ ಕಳಿಸ್ತಾರೆ. ಹೋಗ್ಲಿ AOಗಳು ಇರ್ತಾರೆ, ಆ AOಗಳಿಗೆ ಫಾರ್ವರ್ಡ್ ಮಾಡಿದಾಗ AOಗಳು ಬಂದು ಶಾಪ್ ವಿಸಿಟ್ ಮಾಡ್ತಾರೆ. ಆ ಶಾಪ್ ಅಲ್ಲಿ ಆ ಟೈಮಿಗೆ ಬಂದಾಗ ಯಾವ್ದೇ ತರ ಸ್ಟಾಕ್ ಇರಬಾರ್ದು, ಖಾಲಿ ಇರ್ಬೇಕು, ಎಂಟಿ ಶಾಪ್ ಇರ್ಬೇಕು, ಮತ್ತೆ ಬೋರ್ಡ್ ಹಾಕಿರ್ಬೇಕು. ಶಾಪ್ ನೇಮ್ ಬೋರ್ಡ್ ಮೆನ್ಷನ್ ಆಗಿರ್ಬೇಕು, ಅಲ್ಲಿ ಇರ್ಬೇಕು ದೊಡ್ಡದಾಗಿ. ಅವ್ರು ಬಂದು ಫೋಟೋ ತೆಗೆದು GPS ಮಾಡಿ ನೆಕ್ಸ್ಟ್ ಅಪ್ರೂವಲ್ ಮತ್ತೆ JDAಗೆ ಅಪ್ರೂವಲ್ ಕೊಡ್ತಾರೆ. ಫಾರ್ವರ್ಡ್ ಮಾಡಿದಾಗ JDA ಅಪ್ರೂವಲ್ ಮಾಡ್ತಾರೆ, ಜನರೇಟ್ ಆಗುತ್ತೆ. ಅದೇ ರೀತಿ ಫರ್ಟಿಲೈಸರ್ ಕೂಡ ನಿಮ್ಮ ADA ಹೊಸನಗರ ಅಂತ ಬಂದಾಗ ಹೊಸನಗರ ADA ಅಲ್ಲಿನ ಪ್ರೋಸೆಸ್ ನೋಡಿ ನೆಕ್ಸ್ಟ್ ಈ ಡಾಕ್ಯುಮೆಂಟ್ಸ್ ನೆಲ್ಲ ಚೆಕ್ ಮಾಡಿ AOಗಳಿಗೆ ಫಾರ್ವರ್ಡ್ ಮಾಡ್ತಾರೆ. AOಗಳು ಬಂದು GPS ಮಾಡ್ಕೊಂಡು ಅದ್ ನಂತರ ಮತ್ತೆ
ADA ಫಾರ್ವರ್ಡ್ ಮಾಡ್ತಾರೆ. ಸೊ ADA ಅಪ್ರೂವ್ ಕೊಡ್ತಾರೆ. ಓಕೆ ಓಕೆ ಮೇಡಮ್. ಈಗ ಫರ್ಟಿಲೈಸರ್ ಶಾಪ್ ಬೇರೆ ಮತ್ತೆ ಹಾಗೆ ಪೆಸ್ಟಿಸೈಡ್ ಬೇರೆ ಬರುತ್ತೆ. ಇದು ಸಪರೇಟ್ ಆಗಿ ಮಾಡಿಸ್ಕೋಬೋದಾ ಹೇಗೆ ಮೇಡಮ್? ಅದು ಒಂದೇ ಶಾಪ್ ಒಂದೇ, ಅದ್ರಲ್ಲಿ ಎಲ್ಲಾನು ಇಟ್ಕೋಬಹುದು. ಅದಕ್ಕೆಲ್ಲ ಸಪರೇಟ್ ಅಂತ ಏನಲ್ಲ. ಬಟ್ ಪೆಸ್ಟಿಸೈಡ್ ಅದೇ ಒಂದು ಆಗಿನಲ್ಲೇ 3 ಆಪ್ಷನ್ ಇರುತ್ತೆ. ಒಂದ್ ಆಪ್ಷನ್ ಫರ್ಟಿಲೈಸರ್, ಒಂದ್ ಆಪ್ಷನ್ ಪೆಸ್ಟಿಸೈಡ್, ಒಂದ್ ಆಪ್ಷನ್ ಸೀಡ್ಸ್. ಓಕೆ. 3 ಆಪ್ಷನ್ ಅಲ್ಲಿ ಒಂದೊಂದು ಇದಕ್ಕೆ ನಾವು ಅಪ್ಲೈ ಮಾಡ್ಕೊಂತ ಏನಿದೆಯೋ ಅದಕ್ಕೆ ಡೀಟೇಲ್ಸ್ ನ ಕೊಟ್ಟು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. 5 years ಸೀಡ್ಸ್ ಮತ್ತೆ ಫರ್ಟಿಲೈಸರ್ ರಿನ್ಯೂವಲ್ ಬರುತ್ತೆ. ಪೆಸ್ಟಿಸೈಡ್ ಪರ್ಮನೆಂಟ್, ಅದ್ ಯಾವ್ದು ತರಹದ ರಿನ್ಯೂವಲ್ ಇರೋದಿಲ್ಲ. ಪರ್ಮನೆಂಟ್ ಪೆಸ್ಟಿಸೈಡ್. ಅದಕ್ಕೆ ಏನಿದೆ ಪಿಸಿಗಳು, ನೆಕ್ಸ್ಟ್ ಕೆಮಿಕಲ್ಸ್ ಪಿಸಿಗಳು ಬರ್ತಾ ಹೋಗುತ್ತೆ ವರ್ಷ ಅವನ್ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು, ಅಮೆಂಡ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಅದೆಲ್ಲ ನೀವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ ಮೇಡಮ್. ಈಗ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಸಮಯದಿಂದ ಹಿಡಿದು ಎಷ್ಟು ದಿನ ಒಂದು ಪ್ರೊಸೆಸಿಂಗ್ ಟೈಮ್ ತಗೊಳುತ್ತೆ ಮೇಡಮ್ ಇದು ಅಪ್ರೂವಲ್ ಆಗ್ಲಿಕ್ಕೆ? ನಾವು ಡಾಕ್ಯುಮೆಂಟ್ಸ್ ಅವ್ರು ನಮ್ಗೆ ತಂದು ಕೊಟ್ಟರು ಅಂದ್ರೆ 2-3 days ಅಲ್ಲಿ ನಾವು ಅಪ್ಲೋಡ್ ಮಾಡ್ಕೊಡ್ತೀವಿ. ಅವ್ರ ಪ್ರೋಸೆಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪ್ರೋಸೆಸ್ ಆಗ್ಬೇಕು ಅಂದ್ರೆ 20-25 days ಬೇಕು. ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಮೇಡಮ್? ಇದಕ್ಕೆ ಇನ್ವೆಸ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸ್ ಅಂತ ಬಂದಾಗ 10,000 ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ. ಅದರ್ವೈಸ್ ಗೊಬ್ಬರ ತುಂಬಾ ರೇಟ್ ಇರೋದ್ರಿಂದ ಗೊಬ್ಬರಕ್ಕೆ ಇಷ್ಟು ಗೊಬ್ಬರ ಇಳಿಸ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೀಡ್ಸ್ ಸೀಸನ್ ವೈಸ್ ಸೀಡ್ಸ್ ಇರೋದ್ರಿಂದ ಸೀಡ್ಸ್ ಏನ್ ಅಷ್ಟೊಂದೇನ್ ಬೇಡ. ಸೀಡ್ಸ್ ಯಾವ ಸೀಸನ್ ಅಲ್ಲಿ ಬರುತ್ತೆ ಆ ಸೀಸನ್ ಅಲ್ಲಿ ಸೀಡ್ಸ್ ನ ಸ್ಟಾಕ್ ಮಾಡ್ಕೊಂಡ್ರೆ ಸಾಕು. ಪೆಸ್ಟಿಸೈಡ್ಸ್ ಕೂಡ ಹಂಗೆ ಕೆಮಿಕಲ್ಸ್ ಆಲ್ಮೋಸ್ಟ್ ಅಲ್ಲಿ ಇರ್ಬೇಕು. ಎಲ್ಲಾ ಟೈಮು ಒಬ್ಬೊಬ್ರು ಬರ್ತಾರೆ ಹೋಗ್ತಾರೆ. 30-40 lakhs ಬೇಕು. ಈ ರೀತಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ಎಲ್ಲ ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡ್ಬೋದು, ಮಾಡ್ಕೊಂಡು ಹೋಗ್ಬೋದು. ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಈ ಒಂದು ಬಿಸ್ನೆಸ್ ಅಲ್ಲಿ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಮೇಡಮ್. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನೀವೇ ಹಾಕೊಡ್ತೀರಾ ಅಂತ ಹೇಳಿದ್ರಿ. ಸೊ ನಿಮ್ಮ ಒಂದು ಆಫೀಸಿಗೆ ಬರ್ಬೇಕಾ ಅಥವಾ ಆನ್ಲೈನ್ ಅಲ್ಲಿ ಅವರೆಲ್ಲ ಡಾಕ್ಯುಮೆಂಟ್ ಸೆಂಡ್ ಮಾಡಿದ್ರೆ ನೀವೇ ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀರಾ ಹೇಗೆ ಮೇಡಮ್? ಅದು ಬರ್ಲೇಬೇಕಾ? ಬರ್ಲೇಬೇಕು. ಆಫೀಸಿಗೆ ಬಂದು ಡಾಕ್ಯುಮೆಂಟ್ಸ್ ನಾವು ಸಾಫ್ಟ್ ಕಾಪಿ ಮರ್ಜ್ ಮಾಡೋದಿರುತ್ತೆ. ಸೊ ಹಂಗಾಗಿ ಅವನ್ನೆಲ್ಲ ರಿಸ್ಕ್ ಆಗುತ್ತೆ ತುಂಬಾ. ಮಿಸ್ಟೇಕ್ ಆದ್ರೆ ಈಗ ಅವರು ಆನ್ಲೈನ್ ಅಲ್ಲಿ ಹಂಗೆ ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ತೆಗೆದು ಏನಾದ್ರು ಕಳಿಸಿದ್ರೆ ಅದನ್ನ ನೀವು ಅಪ್ಲೈ ಮಾಡಕ್ಕಾಗಲ್ಲ? ಮಾಡ್ಕೊಬಹುದು, ಅದೇನ್ ತೊಂದ್ರೆ ಇಲ್ಲ. ಬೇರೆ ಊರು, ಬೇರೆ ಡಿಸ್ಟಿಕ್ ಅಥವಾ ಬೇರೆ ತಾಲೂಕಲ್ಲಿ ಇರ್ತಾರೆ, ಅಂತವ್ರಿಗೆ ಬರಕ್ ಆಗೋದಿಲ್ಲ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಎಲ್ಲ ಕಳಿಸ್ತಾರೆ. ಸೊ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೋದಲ್ವಾ? ಸೈನ್ ಬೇಕಾಗುತ್ತಲ್ಲ. ಅವ್ರೆಲ್ಲ ರೆಡಿ ಮಾಡಿ ಸೈನ್ ಮಾಡಿ ಕಳಿಸಿದ್ರೆ ನೀವು ಏನು ಹೇಳಿರೋ ಮಾಡಿದ್ರು ಆಗ್ಬೋದು, ತೊಂದ್ರೆ ಇಲ್ಲ. ಅಡ್ಡಿಲ್ಲಲ್ಲ? ಮಾಡ್ಕೊಡ್ತೀವಿ. ಓಕೆ, ಆರಾಮಾಗಿ ಆನ್ಲೈನ್ ಅಲ್ಲಿ ಮಾಡ್ಕೊಡ್ತೀವಿ. ನೀವೆಲ್ಲ ಅವರಿಗೆ ಯಾವೆಲ್ಲ ಡಾಕ್ಯುಮೆಂಟ್ ಗಳಿಗೆ ಎಲ್ಲೆಲ್ಲಿ ಸೈನ್ ಮಾಡ್ಬೇಕಲ್ಲ ಹೇಳಿ ಆದ್ಮೇಲೆ ಅವರು ಸ್ಕ್ಯಾನ್ ಮಾಡಿ ಅದ್ ಕಳಿಸಿದ್ರೆ ನೀವು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಲ್ವಾ? ಅಪ್ಲೈ ಮಾಡ್ಬೋದು. ಓಕೆ ಓಕೆ. ಏನೇ ಇನ್ಫಾರ್ಮೇಶನ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.